ಬೇಡಿಕೆ ಇದೆ? ಸ್ವಾಭಾವಿಕವಾಗಿ ಇವತ್ತು ಈ ಬೆಲ್ಗಾಂ ಅಧಿವೇಶನ ಏನು ನಡೀತದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೇನಿದ್ದಾವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು. ಆ ದಿಶೆಯಲ್ಲಿ ಸರ್ಕಾರ ಬದ್ಧಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಎಲ್ಲರೂ ಕೂಡ ಚರ್ಚೆ ಮಾಡಿದೆ. ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ. ಉದಾಹರಣೆಗಾಗಿ ತಾವು ಕಂಡಿದ್ದೀರಿ, ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತಿನ ದಿವಸ ಏನಿರುವಂಥದ್ದು, ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡುವಂಥದ್ದು. ಕೇಂದ್ರ ಸರ್ಕಾರ 3550 ಇನ್ಕ್ಲೂಡಿಂಗ್ HNT ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮತ್ತು ಸಾಗಾಣಿಕೆ ಹಿಡ್ಕೊಂಡು 3550 ರೂಪಾಯಿ ಫಿಕ್ಸ್ ಮಾಡಿತ್ತು. ಅದ್ರಾಗ ನೀವು 800-900 ರೂಪಾಯಿ ಕಳೆದುಬಿಟ್ರೆ 3700 ರೂಪಾಯಿ ಆಗ್ತಿತ್ತು. ಫಿಕ್ಸ್ ಮಾಡಿದ ಎಷ್ಟು? 3700 ರೂಪಾಯಿ ಕಟಾವು. ಇದನ್ನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ತೆಗೆದ್ರೆ 3750 ರೂಪಾಯಿ. 2750 ರೂಪಾಯಿ, ಸಾರಿ ಕ್ಷಮಿಸ್ಬೇಕು, 2750 ರೂಪಾಯಿ. ನಾವೆಷ್ಟು ಕೊಟ್ಟಿದ್ದೀವಿ? ಕೇಂದ್ರ ಸರ್ಕಾರ ನೆರವಿಗೆ ಬಂದ್ರೆ FRP ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ. ಅವರು ಫಿಕ್ಸ್ ಮಾಡಿದ್ದು 2750 ರೂಪಾಯಿ ಮತ್ತು ಇನ್ನೂ ಕಡಿಮೆ ಆಗಿದವ್ರಿಗೆ 2550 ರೂಪಾಯಿ. 2550 ರೂಪಾಯಿದಿಂದ 2700 ರೂಪಾಯಿ ಫಿಕ್ಸ್ ಮಾಡಿದಂಥವ್ರು ಕೇಂದ್ರ ಸರ್ಕಾರದವರು. ತೋರಣಿಕೆಗೆ ಏನಾಗ್ತದೆ ಪಾಪ ಮುಗ್ದ ರೈತರಿಗೆ 3550 ಅಂದರೆ ರೈತರನ್ನು ತಿಳ್ಕೊಂಡ್ಬಿಡ್ತಾರೆ. ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟ್ ಅದರಲ್ಲಿ ಒಳಗೊಂಡಿದೆ ಅಂತ ಭಾಳ ಜನ ರೈತರಿಗೆ ಗೊತ್ತಿರಲ್ಲ. ಅಲ್ಲ ಸರ್, BJಪಿಯವರು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ರಾಜ್ಯ ಸರ್ಕಾರ ನೀನು ಕೊಡಲೇ ಇಲ್ಲ, ಎಲ್ಲ ಕೊಟ್ಟಿದ್ರೆ ಕೇಂದ್ರದ್ದೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಏನು ಕೊಟ್ಟಿಲ್ಲ. ಇವತ್ತಿನ ದಿವಸ ಕಾರ್ಖಾನೆಗಳು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ ಅಂತ ಹೇಳ್ರಿ. ಏನು ರೀ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೂ ಗೊತ್ತಿದೆ. 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, MSP ಈಗ 31 ರೂಪಾಯಿ 6 ವರ್ಷದಿಂದ ಆಯಿತು. MSP 31 ರೂಪಾಯಿ 41 ರೂಪಾಯಿ ಮಾಡಬೇಕು ಅಂತೇಳಿ ಫಡ್ನವೀಸು ಬರ್ದಾರ. ಅದು ಮಾಡಿಲ್ಲ. ಎಥನಾಲ್ ಇವತ್ತು ದಿವಸ ನಮ್ಮ ಕೆಪಾಸಿಟಿ ಎಥನಾಲ್ ಖರೀದಿ ಮಾಡ್ತಾಯಿಲ್ಲ. 50% ಎಥನಾಲ್ ಖರೀದಿ ಮಾಡ್ತಾಯಿಲ್ಲ ಅವರು. ಎಥನಾಲ್ಗೆ ಭಾಳ ಇದು ಎಷ್ಟು ಅದಕ್ಕೆ ಪ್ರಚಾರ ಮಾಡಿದರು. ಎಥನಾಲ್ ಉತ್ಪಾದನೆ ಆಗೋದನ್ನು ಖರೀದಿ ಮಾಡ್ತಾಯಿಲ್ಲ 50%. ಅದೇನೇ ಇರಲಿ, ಏನು ಕೊಟ್ರಪ್ಪ ಇವರು? ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಹೋಗಿ ಮನವಿ ಕೊಟ್ಟರು, ಬಂದರು ಭೇಟಿಯಾಗಿ, ಖುದ್ದು ಭೇಟಿಯಾಗಿ ಏನಾದ್ರು ಮಾಡಿದ್ರ? ಈಗ ಮೆಕ್ಕೆಜೋಳ ಪ್ರಶ್ನೆ ಅದ. 2400ರಿಂದ 600 ಫಿಕ್ಸ್ ಮಾಡಿ 400 ಫಿಕ್ಸ್ ಮಾಡಿದ್ರೆ ಯಾರು? 200ರಿಂದ 2400 ಕೇಂದ್ರ ಸರ್ಕಾರ ಕೊಡಬೇಕಲ್ಲ. ಈಗ ಕೊಡಬೇಕಲ್ಲ. ಏನಾಗಿದೆ ಜನರಿಗೆ ಪಾಪ ಅರ್ಥ ಆಗೋದಿಲ್ಲ, ಮುಗ್ಧ ರೈತರಿಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ಮೆಕ್ಕೆಜೋಳ ಹಿಡ್ಕೊಂಡು ಎಲ್ಲನೂ ಕೇಂದ್ರ ಸರ್ಕಾರದ್ದು, ಕಬ್ಬಿಂದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ವೈಫಲ್ಯ ಅದನ್ನು ಇದು ಮಾಡಿಕೊಂಡು ನಾವು ನಿಭಾಯಿಸುವ ಪ್ರಶ್ನೆ ಮಾಡಿದೆ. ಮತ್ತು ನಮ್ಮ ವಿರುದ್ಧ ಇವ್ರು ಹೋರಾಟ ಮಾಡ್ತಾರೆ. ಅವರು ರೈತರನ್ನ ಕರ್ಕೊಂಡು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸುಪುತ್ರ ವಿಜೇಂದ್ರ ಅವರು ಕಬ್ಬು ಬೆಳೆಗಾರ ಹೋರಾಟ ನಡೆದಾಗ ಹೋಗಿ ಮಲಗ್ತಾರೆ. ರಾಜಕೀಯ ನೋಡಿ ಇವ್ರದ್ದು. ಅಲ್ಲಿ BJP ಸಕ್ಕರೆ ಕಾರ್ಖಾನೆ ಮಾಲಕರಲ್ಲಿ ಮೀಟಿಂಗ್ನ ಬಂದು ಕೊಡ್ತಾರೆ. ಈ ಕಡೆ ಸ್ಟ್ರೈಕ್ ಮಾಡೋರು ಇವರೇ, ಬೆನಿಫಿಷರೀಸು ಇವರೇ. ಆದರೆ ಒಂದು ಹೇಳ್ತೀನಿ, ಮೆಕ್ಕೆಜೋಳ ಆಗಲಿ ಕಬ್ಬಾಗಲಿ ಎಲ್ಲನೂ ಕೂಡ ಇವೆಲ್ಲವೂ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇವರು ತಾವು ಏನೂ ಮಾಡ್ತಾ ಇಲ್ಲ. ಆ ಜವಾಬ್ದಾರಿಯನ್ನು ನಾವು ಹೊತ್ತು ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾಯಿದೆ. ನಮ್ಮ ರೈತರು ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ. ಆದರೆ ಇವ್ರಿಗೆ ನಾಚಿಕೆ ಬರಬೇಕು. ಅದ್ರ ಮತ್ತೆ ರಾಜಕಾರಣ ಮಾಡ್ತಾರೆ, ಹೋರಾಟ ಅಂತೆ. ಕಬ್ಬು ಬೆಳೆಗಾರ ಹೋರಾಟ, ಮೆಕ್ಕೆಜೋಳ ಹೋರಾಟ. ಅರೆ ಹೋಗಿ ಹೋರಾಟ ಮಾಡಿರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ನಿಮ್ಮ ಟ್ರ್ಯಾಕ್ಟರ್ ಗಿಟ್ರ ತೊಗೊಂಡು ಹೋಗ್ರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ಈಗ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಪ್ರತಿಭಟನೆ ಮಾಡಿದಾಗ ಹೇಳಿದ್ರು ಸರ್, ಇಲ್ಲ CM ಅವರು ರೈತರ ಪರವಾಗಿಲ್ಲ ಅನ್ನೋದನ್ನ. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನನ್ನ ಬಗ್ಗೆನೂ ಮಾತಾಡಿದಾರೆ, ಗೊತ್ತದ. ನಾ ಮಾತಾಡಿದಂದ್ರೆ ಭಾಳ ದೊಡ್ಡದಾಗ್ತದೆ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂಥ ಲೂಟಿಕೋರರ ಮಾತು ಕೇಳಿ ನಾನು ಹೇಳಕ್ಕೆ ದರೋಡೆಕೋರ ರೈತರಿಗೆ ಬಂದು ಮಾತಾಡ್ತಾರೆ. ಸಚಿವರು ರೈತರಿಗೆ ಬಂದು ಸೋಮನೆ ರೀ ಯಾರು ಮಾತಾಡಿದ್ರು? ಹೂ ಜನಾರ್ದನ್ ರೆಡ್ಡಿ ಇದು ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಮಾಡ್ತಿದ್ದೀವಲ್ಲ, ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಇವತ್ತು ದಿವಸ ನಾನು ಫೈಟ್ ಮಾಡ್ತಾಯಿದ್ದೀನಿ. ಅದಾಗ ರಾಜಕೀಯ ಮಾಡಿದ್ರೆ ಭಾಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ನಲ್ಲಿ.
ಚುನಾವಣೆದು ಈಗಲೇ ಹೇಳಿದ್ರು ಸರ್ ಅವರು. ಏನು ಅದು ಸದ್ಯ ಚುನಾವಣೆ ರೆಡಿ ಆಗ್ತೀವಿ ಅನ್ನೋದು ಯಾರು ಜನಾರ್ದನ್ ರೆಡ್ಡಿ ಅವರು. ಈ ಸಲ ಚುನಾವಣೆದಾಗ ಜನಾರ್ದನ್ ರೆಡ್ಡಿ ಸೋಲ್ತಾನೆ. ಸುಮ್ಮನೆ ಸಲ ಎಲ್ಲೋ ಒಂದು ಹೋಗಿ ಆಯಿತು. ದರೋಡೆಕೋರು ಲೂಟಿಕೋರು ಇವ್ರು ರೈತರಂತಿವ್ರು. ಇಡೀ ಜಗತ್ತಿಗೆ ಗೊತ್ತದ, ಬರೀ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವರು ಬಂದು ರೈತರದ್ದು ಹಸಿರುಟಾವಲ್ಲ, 8 ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ. ಎಂ ಬಿ ಪಾಟೀಲ್ ಹೋರಾಟ ಮಾಡ್ತಾನಂತ. ನಾನು ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರೇನು ಮಾಡಿದಾನಂತೆ? ಸರ್ ಈಗ ಎಲ್ಲ ಸಂಪತ್ತನ್ನು, ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ, ಅದೇನೋ ಒಂಥರ ದೇವ್ರ ಶಾಪ. ಅಲ್ಲೊಂದು ದೇವಸ್ಥಾನ ಇದೆ, ದೇವಿ ಗುಡಿನೂ ಕಿತ್ತಾಕಿದ್ರು ಇವರು. ಆ ದೇವಿ ಶಾಪ ಹತ್ತಿದೆ ಇವ್ರಿಗೆ ಓಬಳಾಪುರ. ಸರ್ ಈಗ ಇಂಥವ್ರು ಬಂದು ರೈತರು ಹತ್ತವ್ರು, ರೈತರು ಹೋರಾಟ ಹತ್ತವ್ರು. ಬಾಬಾ ಎಂ ಬಿ ಪಾಟೀಲ್ ಬಿಡ್ತವೆ ರೈತರು ಗುಸ್ತಾರಿ. ನಾನು ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ. ನನ್ನ ಜಿಲ್ಲೆ ಜನತೆಗೆ ಗೊತ್ತದ, ನಾನು ಏನನ್ನೋದು ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ, ಇಡೀ ಜಗತ್ತಿಗೆ ಗೊತ್ತದ. ಸರ್ ಈಗ ಇಂಡಿಗೋ ವಿಮಾನ ಹಾರಾಟ ಸಮಸ್ಯೆಯಿಂದಾಗಿ